ಬಂದ್ರಾ? ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾದಂತಹ ವರ್ಷವಿಡೀ ಕೂಡ ಇಟ್ಟರೂ ಕೂಡ ಕೆಡೋದಿಲ್ಲ. ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ. ಇದು ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಹನಿ ತಿಂದಂಗೆ ಆಗುತ್ತೆ. ಮಾಡುವ ವಿಧಾನವನ್ನು ನೋಡಬೇಕಂದ್ರೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಕೊಟ್ಟು ಹೈಪ್ ಬಟನ್ ಕೊಡಿ, ಶೇರ್ ಮಾಡಿ. ಇವಾಗ ನಾನು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 2 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲವನ್ನು ಕರಗಿಸೋದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ಒಂದು 1/4 kgಕ್ಕಿಂತ 200 ಗ್ರಾಮ್ ಇರ್ಬೋದು. ಸ್ವಲ್ಪ ಅಂದರೆ ಒಂದು 4-5 ಟೇಬಲ್ ಸ್ಪೂನಷ್ಟು, ಅದಕ್ಕಿಂತ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಜಾಸ್ತಿ ನೀರು ಹಾಕ್ಬೋದು. ಅರ್ಧ ಗ್ಲಾಸಕ್ಕಿಂತ ಕಡಿಮೆ, 1/4 ಗ್ಲಾಸ್ಗಿಂತ ಕಡಿಮೆನೇ ಹಾಕಿ ಅದನ್ನು ಕರಗಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಂತಹ ನಿಂಬೆಹಣ್ಣನ್ನು ಹಾಕಿ ಒಂದು 10 ತಾಸು ಆ ಬೆಲ್ಲದ ನೀರಲ್ಲಿ ನಿಂಬೆಹಣ್ಣು ನೆನೆಯಬೇಕು. 10 ತಾಸು ಬಿಟ್ಟ ನಂತರ ನಾನು ಇವಾಗ ಅದಕ್ಕೆ ರುಬ್ಬಿಟ್ಕೊಂಡಂತಹ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಖಾರದ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಖಾರದ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಇದನ್ನೊಂದು 7-8 ತಾಸು ಹಾಗೆ ಪಾತ್ರೆಯಲ್ಲೇ ಬಿಟ್ಬಿಡಬೇಕು. ಇದು ಎಲ್ಲ ಚೆನ್ನಾಗಿ ನೆನ್ಕೊಂಡ್ಬಿಟ್ಟು ಇದು ಜೇನು ಥರ ಆಗುತ್ತೆ. ಒಂದು 10 ದಿನ ಬಿಟ್ಟರಂತೂ ತುಂಬ ಚೆನ್ನಾಗಾಗುತ್ತೆ. ನಾನು ಇವಾಗ ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ. 1 ಡೇ ಬಿಟ್ಟ ನಂತರ ಈ ರೀತಿಯಾಗಿರುತ್ತೆ ನೋಡಿರಿ. ಇವಾಗಲೇ ತಿನ್ಬೋದು ನೀವು. ನೋಡ್ಕೊಂಡ್ಬಿಟ್ಟು ಇವಾಗ ಉಪ್ಪು ಆಮೇಲೆ ಬೆಲ್ಲ ಏನು ಕಡಿಮೆ ಆಗಿದೆ ಈ ಟೈಮಲ್ಲೂ ಕೂಡ ನೀವು ಹಾಕ್ಕೋಬೋದು. ನೀರು ಬಿಟ್ಟಿದೆ ನೋಡಿ. ಇವಾಗ ಬೆಲ್ಲನ ಸ್ವಲ್ಪ ನೀರು ಹಾಕಿದ್ವಿ. ಇವಾಗ ನಿಂಬೆಹಣ್ಣು ನೀರು ಬಿಟ್ಟು ಜಾಸ್ತಿ ನೀರಾಗಿದೆ. ಇದು ನಿಂಬೆಹಣ್ಣು ಕಳೆದ ನಂತರ ತುಂಬ ಗಟ್ಟಿಯಾಗುತ್ತೆ, ಜೇನು ಹಣ್ಣಿ ಥರ ಆಗುತ್ತೆ. ಫೈನಲಿ ಉಪ್ಪಿನಕಾಯಿ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಉಪ್ಪಿನಕಾಯಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.